ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶಕ್ಕೆ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯ ನಾಯಕರುಗಳ ಆಗಮನದ ಹಿನ್ನೆಲೆ ದಲಿತ ಸಮುದಾಯಗಳ ಮೇಲಿನ ದೌರ್ಜನ್ಯಗಳ ಹಾಗೂ ಸಮಸ್ಯೆಗಳನ್ನೊಳಗೊಂಡ ಮನವಿಯನ್ನ ನೀಡಲು ಅವಕಾಶ ಕೊಡದೆ ಜಿಲ್ಲಾ ಉಸ್ತುವಾರಿಗಳಾದ ಸಿಎಂ ಸುಧಾಕರ್ ನೇತೃತ್ವದಲ್ಲಿ ಷಡ್ಯಂತ್ರ ಹೂಡಿಕೊಂಡು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸುಮಾರು 26 ಮುಖಂಡರುಗಳನ್ನ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಕೂರಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಮುಖಂಡ ವಿಜಯ ನರಸಿಂಹ ಅವರು ಖಂಡಿಸಿದರು. ಇದರ ಪರಿಣಾಮ 3 ದಿನದ ಒಳಗೆ ಸಿದ್ದರಾಮಯ್ಯನವರೇ ಉತ್ತರ ನೀಡಬೇಕು ಎಂದರು. ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ ಶ್ರೀ ಸಿದ್ದರಾಮಯ್ಯ ಅವರು ಚಿಂತಾಮಣಿ ತಾಲೂಕಿನಲ್ಲಿ ಏನವರು ಭರವಸೆ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳ ಫಲಾನುಭವಿಗಳ ಸಮಾವೇಶವನ್ನು ಆಯೋಜನೆ ಮಾಡಿರ್ತಾರೆ. ಆ ಸಮಾವೇಶದಲ್ಲಿ ಅವರು ಭಾಗವಹಿಸ್ತಕ್ಕಂಥ ಸಂದರ್ಭದಲ್ಲಿ ಏನಿಲ್ಲಿರ್ತಕ್ಕಂಥ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಹಕ್ಕೊತ್ತಾಯಗಳೇನಿತ್ತು ಇದನ್ನು ಅವರ ಗಮನಕ್ಕೆ ತರಬೇಕಂತ ಹೇಳ್ಬಿಟ್ಟಿದ್ದೇನೆ. ನಾವು 3 ದಿವಸಗಳ ಮೊದಲೇ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸುತ್ತೀವಿ. ಆ ಮನವಿಯಂತೆ ಏನು ಈ ಜಿಲ್ಲಾ ರಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ SP ಅವರು ಒಂದು 2 ಜನಕ್ಕೆ ನಾವು ಅವಕಾಶ ಕಲ್ಪಿಸ್ಕೊಡ್ತೀವಿ, ನೀವು ಅವರ ಹತ್ರ ನೇರವಾಗಿ ಮೆಮೊರಾಂಡಮ್ ಕೊಟ್ಟು ಮಾತಾಡ್ಬೋದು ಅಂತ ನಮಗೆ ಸುಳ್ಳು ಭರವಸೆ ನೀಡಿರ್ತಾರೆ. ಆದರೆ ಅವರು ಬರ್ತಕ್ಕಂಥ ಸಮಯದವರೆಗೂ ಆಯಿತು ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ಏಕಾಏಕಿ ಏನು ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚಿಂತಾಮಣಿಯ ಡಾಕ್ಟರ್ MC ಸುಧಾಕರ್ ಅವರ ಸೂಚನೆಯ ಮೇರೆಗೆ ಕೊನೆಯದಲ್ಲಿ ನಮಗೆ ದಿಕ್ಕು ತಪ್ಪಿಸಿ ನಮ್ಮನ್ನು ಅರೆಸ್ಟ್ ಮಾಡಿಕೊಂಡು ಬಂಧನ ಮಾಡಿಕೊಂಡು ಎಳ್ಕೊಂಡು ಬಂದು ಇಲ್ಲಿ ಕೂಡಾಕಿರ್ತಾರೆ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಅರ್ಥ ಮಾಡ್ಕೋಬೇಕು. ಆದರೆ ದಲಿತರ ಬೇಡಿಕೆಗಳೇನಿದೆ ಅದನ್ನು ಸ್ವೀಕರಿಸಿ ಅದನ್ನು ಪರಿಶೀಲನೆ ಮಾಡಬೇಕಾದಂಥ ಸರ್ಕಾರನೇ ಈ ಥರ ದಲಿತರ ಮೇಲೆ ದೌರ್ಜನ್ಯ ಮಾಡಿದೆ ಅಂತ ಹೇಳ್ಬಿಟ್ಟು ಇವತ್ತು ಅವರ ಧೋರಣೆಯನ್ನು ಖಂಡಿಸ್ತೀವಿ. ಆದ್ದರಿಂದ ಮುಖ್ಯಮಂತ್ರಿಗಳು ಇವತ್ತು ನಮಗೇನು ಮಾತಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಡ್ದೇ ಇರ್ತಕ್ಕಂಥ ಇದರ ಬಗ್ಗೆ ಸಮಗ್ರ ತನಿಖೆ ಮಾಡಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸ್ಬೇಕಂತ ನಮ್ಮ ಒತ್ತಾಯ ಇದೆ. ಇದು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಇದು ರಾಜ್ಯ ಮಟ್ಟದ ಹೋರಾಟ ರೂಪಿಸಿ ಇದರ ವಿರುದ್ಧ ಖಂಡನೆ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಅಂದಾಗ ಏನು ಫೋಟೋ ಕಾಲ್ ಇರುತ್ತೆ, ಅದರಂತೆ ಮೊದಲೇ ಅವರು ಒಂದು ಪೂರ್ವಭಾವಿಯಾಗಿ ಎಲ್ಲ ದಲಿತ ಸಂಘಟನೆಗಳಿಗೆ ಎಲ್ಲ ತಾಲೂಕಲ್ಲೂ ರಾಜ್ಯಾದ್ಯಂತ ಸಹ ಮೊದಲು ಅವರು ಮಾಹಿತಿ ಕಲೆಕ್ಟ್ ಮಾಡ್ತಾರೆ. ಅದರಂತೆ ಇಂಪಾರ್ಟೆಂಟ್ ಇರೋವನ್ನ ಮಾತಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಡ್ತಾರೆ ಯಾರು ಮುಖ್ಯಮಂತ್ರಿಗಳನ್ನ. ಆದರೆ ಇಲ್ಲಿ ಮೊದಲನೇ ಬಾರಿಗೆ ಈ ಬಾರಿ ದಲಿತ ವಿರೋಧಿ ಧೋರಣೆನ ಮೊದಲನೇ ಬಾರಿಗೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಈ ಜಿಲ್ಲೆಯ ಉಸ್ತುವಾರಿಗಳು ಸೂಚನೆಯ ಮೇರೆಗೆ ಇವತ್ತು ಪೊಲೀಸರು ಕೂಡ ದಲಿತ ವಿರೋಧ ಧೋರಣೆಯನ್ನು ತೋರಿ ಇದು ಮೊದಲನೇ ಬಾರಿಗೆ ಮಾಡಿರ್ತಕ್ಕಂಥ ಕೃತ್ಯ ಆಗಿದೆ. ಅಲ್ಲಿಗೆ ಸಂವಿಧಾನ ವಿರೋಧಿ ಅಂತ ಹೇಳ್ತೀರಾ. ಅಂದರೆ ನಿಮ್ಮ ಹಕ್ಕು ಒತ್ತಾಯಗಳು ಏನು, ಯಾವ ರೀತಿ ಇದ್ದವು? ಈ ಒಂದು ಹಕ್ಕು ಒತ್ತಾಯಗಳನ್ನ ಬಗೆಹರಿಸಕ್ಕೆ ಆಗೋದಿಲ್ಲ ಈ ಸರ್ಕಾರ ಅಂತ ನನ್ನ ನಿಮಗೆ ಅನಿಸಿಕೆನೆ? ಇಲ್ಲ, ನಮ್ಮ ಹಕ್ಕೊತ್ತಾಯಗಳು ಏನು ಕಳೆದ ಜನವರಿ 26ನೇ ತಾರೀಕು ಕರ್ನಾಟಕ ಸರ್ಕಾರ ಸಂವಿಧಾನ ಜಾಥಾ ರಥವನ್ನು ಒಂದು ಇಡೀ ರಾಜ್ಯಾದ್ಯಂತ ಇದು ಮಾಡಿ ಏನೋ ಸಂವಿಧಾನದ ಪೀಠಿಕೆಯನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ತಿಳಿಸಬೇಕಂತ ಒಂದು ಸಂಕಲ್ಪ ಮಾಡಿ ರಥ ಕಲಿಸ್ತಕ್ಕಂಥ ಸಂದರ್ಭದಲ್ಲಿ ಇದೇ ಚಿಂಗ್ರ ಪ್ರದೇಶಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ನಗರಸಭೆ ಪೌರಾಯುಕ್ತರು ಆ ಒಂದು ರಥಕ್ಕೆ ಅವಮಾನ ಮಾಡಿದ್ದಾರೆ, ಮತ್ತು ಆ ಸಂವಿಧಾನ ಪೀಠಿಕೆಗೆ ಅವಮಾನ ಮಾಡಿದ್ದಾರೆ, ಸಂವಿಧಾನಕ್ಕೂ ಅವಮಾನ ಆಗುವಂಥ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಹ ಹಿಡಿದಿರ ಅವ್ರು ನಡ್ಕೊಂಡಿದ್ದಾರೆ. ಅವರು ಸಂವಿಧಾನ ವಿರೋಧಿ ಅಂತ ಹೇಳ್ಬಿಟ್ಟು ನಾವು ಅದನ್ನು ಪ್ರತಿಭಟನೆ ಮಾಡಿ ಇಡೀ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಮನವಿಗಳನ್ನು ಕೊಟ್ಟಿದ್ದೀವಿ. ಆದರೆ ಇದುವರೆಗೂ ಯಾವುದೇ ಒಂದು ಕ್ರಮ ಜರುಗಿಸಿರಲಿಲ್ಲ. ಅದೇ ರೀತಿ ಚಿಂತಾಮಣಿ ತಾಲೂಕಿನಲ್ಲಿ ಕೇರಾಗುಟ್ಟಿಯಲ್ಲಿ ಅನ್ನೋ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಪ್ರೀ ಮೆಟ್ರಿಕ್ ಸಣ್ಣ ಮಕ್ಕಳು ಓದ್ತಕ್ಕಂಥ ಹಾಸ್ಟೆಲಲ್ಲಿ ಏನು ಮಲ ಬೆರೆಸಿರ್ತಕ್ಕಂಥ ಆಹಾರ ಸೇವನೆ ಮಾಡಿ 26 ಜನ ಮಕ್ಕಳು ಅಸ್ತವ್ಯಸ್ತರಾಗಿ ಅವರು ಆಸ್ಪತ್ರೆ ಸೇರಿರ್ತಾರೆ. ಅಲ್ಲಿ ಇದಕ್ಕೆ ಇರ್ತಕ್ಕಂಥ ವಾರ್ಡನ್ ಏನಿದ್ದಾರೆ, ಅಲ್ಲಿರ್ತಕ್ಕಂಥ ಮತ್ತು ಸೂಪರ್ವೈಸರು, ಅಲ್ಲಿ ಅಡುಗೆ ಮಾಡ್ತಕ್ಕಂಥವ್ರು ಅದನ್ನು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಅವರನ್ನು ವರ್ಗಾವಣೆ ಮಾಡೋ ವಿಚಾರದಲ್ಲಿ ಆಗಿರ್ತಕ್ಕಂಥ ಕೃತ್ಯ ಅದನ್ನು ನಾವು ಖಂಡಿಸಿ ಮನವಿ ಕೊಡ್ತೀವಿ. ಅದೇ ರೀತಿ ದೊಡ್ಡಹಳ್ಳಿ ಗ್ರಾಮದಲ್ಲಿ ಸರ್ಕಾರದಿಂದ ಏನು ಒಂದು ಅಂಗನವಾಡಿ ಕಟ್ಟಡಕ್ಕೆ 7 ವರ್ಷಗಳಿಂದಲೇ ಒಂದು 3 ಗುಂಟೆ ಜಮೀನನ್ನು ಮಂಜೂರು ಮಾಡಿ ಆದೇಶ ಹೊರಡಿಸಿದ್ದಾರೆ. ಅದನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ವರ್ಗಾವಣೆಯೂ ಮಾಡಿದ್ದಾರೆ. ಆದರೆ ಆ ಗ್ರಾಮದ ಬಲಾಢ್ಯರೊಬ್ಬರು ಅದನ್ನು 2 ತಿಂಗಳ ಹಿಂದೆ ಒತ್ತುವರಿ ಮಾಡಿ ಸ್ವಂತ ಕಟ್ಟಡ ಕಟ್ತಾ ಇದ್ದಾರೆ. ಆ್ಯಂಡ್ ಆರ್ಡರ್ ಬರೋದು ಪೊಲೀಸ್ ಇಲಾಖೆಗೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಖಂಡಿಸ್ತೀವಿ. ಅದರ ವಿರುದ್ಧವಾಗೂ ಅವರು ನಮಗೆ ಸ್ಪಂದನೆ ಕೊಟ್ಟಿಲ್ಲ. ಅದೇ ರೀತಿ
ಏನು ಅಕ್ಟೋಬರ್ 13ರಂದು ಚಿಂತಾಮಣಿಯಲ್ಲಿ ಒಬ್ಬ ನಗರಸಭೆ ಸದಸ್ಯನ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ನಡೆಯುತ್ತೆ. ಹಲ್ಲೆ ನಡೆದಂಥ ಸಂದರ್ಭದಲ್ಲಿ ಅದನ್ನು ನಾವು ಪ್ರತಿಭಟಿಸಿ ಅದು ಕಾನೂನಾತ್ಮಕ ಅವ್ರು ಶಿಕ್ಷೆ ಹಾಕ್ಬೇಕಂತ ಪ್ರತಿಭಟನೆ ಮಾಡ್ತೀವಿ. ಆ ಪ್ರತಿಭಟನೆ ಮಾಡಿದ್ದರ ವಿರುದ್ಧ ಅಲ್ಲಿರ್ತಕ್ಕಂಥ ಏನು ಸಚಿವರು ಮತ್ತು ಅಲ್ಲಿರ್ತಕ್ಕಂಥ ಏನು ಬಲಾಢ್ಯ ವರ್ಗ ಏನಿದೆ, ಸರ್ಕಾರ ನಮ್ಮದೇ ಇದೆ ಅಂತ ಹೇಳ್ಬಿಟ್ಟಿದ್ದೇನೆ, ಅವ್ರ ಮೇಲೆ ಆದಂಥ ಹಲ್ಲೆಗಳನ್ನು ನಮ್ಮ ಕೋಡಗಲ್ ರಮೇಶ್ ಅಂತ ರಾಜ್ಯ ಸಂಘಟನಾ ಸಂಚಾಲಕರು ಇವರ ಮನೆ ಹತ್ರ ಹೋಗಿ ಕಲ್ಲುಗಳು ಹಾಕೋದು ಮತ್ತು ರಸ್ತೆಗೆ ಏನು ತಂತಿಯನ್ನು ಕಟ್ಟೋದು ರಾತ್ರಿ ಟೈಮಲ್ಲಿ ಅಡ್ಡವಾಗಿದೆಲ್ಲ ಮಾಡ್ತಾರೆ. ಮತ್ತು ನಮ್ಮೆಲ್ಲ ಮುಖಂಡರ ಮೇಲೂ ಅವ್ರ ಮನೆಗಳ ಹತ್ರ ಬರೋದು ಯಾರೋ ಹೊಸ ಹುಡುಗರು, ನಮಗೆ ತಿಳಿದೇ ಇರ್ತಕ್ಕಂಥ ಹುಡುಗರು, ಇವರೆಲ್ಲ ಬಂದು ಅಬ್ಸರ್ವ್ ಮಾಡೋದು, ಇಂಥ ಕೃತ್ಯಗಳು ಮಾಡ್ತಾ ಇದ್ದಾಗ ಇದನ್ನು ನಾವು ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಇವತ್ತು ನಾವು ಈ ಮನವಿ ನೀಡೋದಕ್ಕೆ ಅವರಲ್ಲಿ ನಾವು ಮನವಿ ಮಾಡಿದ್ವಿ. ಅದನ್ನು ಇವತ್ತು ಈ ಧೋರಣೆಯಿಂದ ನಮ್ಮನ್ನು ಈ ಸ್ಥಿತಿಗೆ ತಂದು ಸಚಿವರ ಪರವಾಗಿರೋದ್ರಿಂದ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಯಾರೂ ಅವ್ರ ಮೇಲೆ ಇದೊಂದು ಕ್ರಮ ಜರುಗಿಸಿಲ್ಲ. ಹಾಗಾಗಿ ಇದೆಲ್ಲ ವಿಷಯಗಳನ್ನು ಸರ್ಕಾರದ ಗಮನಕ್ಕೆ, ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದಕ್ಕೆ ಇವತ್ತು ನಾವು ಅದನ್ನು ಒಂದು ಮನವಿ ಕೊಡೋದಕ್ಕೆ ನಾವು ಪ್ರಯತ್ನ ಪಟ್ಟಾಗ ನಾನು ಏನು ಇವತ್ತು ಅವರ ಸೂಚನೆ ಮೇರೆಗೆ ಮೊಟ್ಟ ಮೊದಲನೇದಾಗಿ ಇಡೀ ರಾಜ್ಯದಲ್ಲೇ ಇವತ್ತು ಚಿಂತಾಮಣಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ದಲಿತ ಸಂಘಟನೆಗಳಿಗೆ ಮತ್ತು ದಲಿತ ಮುಖಂಡರಿಗೆ ಮಾಡಿರ್ತಕ್ಕಂಥ ಹೇಯ ಅವಮಾನ ಇದು ಜನಪ್ರತಿನಿಧಿಗಳಿಗೆ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿಯಾಗಿದೆ. CM ಆಫೀಸ್ಗೆ ನಾವು ನಾಳಿದ್ದು ನಾವು CM ಆಫೀಸ್ಗೆ ಹೋಗ್ತಾ ಇದ್ದೀವಿ. CM ಆಫೀಸಲ್ಲೇ ಅವ್ರನ್ನ ಆಫೀಸ್ ಮುಂದೆ ಗೆರಾವ್ ಹಾಕಿ ಇದರ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡ್ತೀವಿ.